ಹಲೋ ಗೆಳತಿಯರೇ, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ. ಮತ್ತು ನಾನು ತಂದಿದ್ದೀನಿ ನಿಮಗೋಸ್ಕರ ಮತ್ತೊಂದು ಸೀರೆಯ ಕಥೆ. ಇವತ್ತು ನಾನು ತೋರಿಸ್ತಾ ಇರೋ ಸೀರೆನ ನೀವೆಲ್ಲರೂ ಆಲ್ಮೋಸ್ಟ್ ನನ್ನ ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ. ಸೊ ಈ ಸೀರೆಯ ಡೀಟೇಲ್ಡ್ ವ್ಯೂ ಮತ್ತು ಮತ್ತಷ್ಟು ಡೀಟೇಲ್ಸ್ ಜೊತೆಗೆ ಎಲ್ಲಿ ತೊಗೊಂಡಿದ್ದು, ಯಾವಾಗ ತೊಗೊಂಡಿದ್ದು, ಕಾಸ್ಟ್ ಎಷ್ಟಾಯಿತು, ಪ್ರೆಸೆಂಟ್ಲಿ ಸ್ಟಾಕ್ ಅವೈಲೇಬಲ್ ಇರುತ್ತಾ ಇಲ್ವಾ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಸ್ಯಾರಿ ಬಂದು ಬ್ಯೂಟಿಫುಲ್ ಒಂದು ಕಾಂಬಿನೇಷನಲ್ಲಿ ಇರುವಂತಹ ರಾಣಿ ಪಿಂಕ್, ಫ್ರೆಶ್ ಲೀಫ್ ಗ್ರೀನ್ ಮತ್ತು ರಾಯಲ್ ಬ್ಲೂ ಕಾಂಬಿನೇಷನಲ್ಲಿರುವಂಥ ಸ್ಯಾರಿ. ಇದಕ್ಕೆ ಡಬಲ್ ಮ್ಯಾಂಗೋ ಬಾರ್ಡರ್ ಇದೆ. ಒಂದು ಲೈನ್ ಬಾರ್ಡರ್ ಇದೆ, ಅದ್ರ ಮೇಲ್ಗಡೆ ಇನ್ನೊಂದು ಲೈನು ಕಾಂಟ್ರಾಸ್ಟ್ ಕಲರಲ್ಲಿ ಮ್ಯಾಂಗೋ ಬಾರ್ಡರ್ ಇದೆ. ತುಂಬಾ ಒಂದು ರಿಚ್ ಸ್ಯಾರಿ ಇದು. ತುಂಬಾ ಕಾಸ್ಟ್ಲಿ ಸ್ಯಾರಿ ಕೂಡ. ಬಾಡಿ ಎಲ್ಲ ಫುಲ್ ಪ್ಲೇನ್ ಇದೆ, ಬೇರೆ ಏನೂ ಇದರಲ್ಲಿ ಡಿಸೈನ್ಸ್ ಇಲ್ಲ. ಇದು ಮೇಲ್ಗಡೆ, ಈಗ ನಾನು ತೋರಿಸಿದ್ದು ಕೆಳಗಡೆ ಬಾರ್ಡರ್, ಇದು ಮೇಲ್ಗಡೆ ಬಾರ್ಡರ್ ಬರುತ್ತೆ. ಆಲ್ಮೋಸ್ಟ್ ಕೆಳಗಡೆ ಎಷ್ಟು ತೋರಿಸ್ತೆ ಅದರದ್ದು ಹಾಫ್ ಸೈಜ್ನಲ್ಲಿ ಮೇಲ್ಗಡೆ ಒಂದೇ ಕಲರ್ನಲ್ಲಿ ಇರೋವಂಥದ್ದು. ಈ ಸೀರೆ ಆ್ಯಕ್ಚುಲಿ ನನ್ನದಲ್ಲ, ಇದು ನನ್ನ ಕಸಿನ್ ಸಿಸ್ಟರ್ದು. ಅವರು ಇದನ್ನು 2020ನಲ್ಲಿ ಮೈಸೂರಿನ ಝೂ ಹತ್ತಿರ ಇರುವಂಥ KSIC ಔಟ್ಲೆಟ್ನಲ್ಲಿ ತೊಗೊಂಡಿದ್ದಾರೆ. ಆವಾಗ ಇದು 2020ನಲ್ಲಿ 56,000 ಆಗಿದೆ ಇದರದ್ದು ಕಾಸ್ಟು. ಮತ್ತು ಅಟ್ ಪ್ರೆಸೆಂಟ್ ಲಾಸ್ಟ್ ಮಂತ್ ಜೂನಲ್ಲಿ ನಾನು KSIC ಔಟ್ಲೆಟ್ ವಿಸಿಟ್ ಮಾಡಿದಾಗ, KR ಸರ್ಕಲ್ ಬ್ರ್ಯಾಂಚ್ಗೆ ನಾನು ವಿಸಿಟ್ ಮಾಡಿದಾಗ ಆ ಔಟ್ಲೆಟಲ್ಲಿ ಸೇಮ್ ಇದೇ ಥರದ ಸೀರೆಗಳದ್ದು ಒಂದು 5-6 ಸೀರೆಗಳಿತ್ತು. ನಾನು ಆ ಸ್ಯಾರಿಗಳು ನೋಡಲಿಲ್ಲ, ಸುಮ್ಮನೆ ಕಾಸ್ಟ್ ಕೇಳಿದೆ. 73,000 ಅಂತ ಹೇಳಿದರು ಅಟ್ ಪ್ರೆಸೆಂಟ್. ಸುಮ್ಮನೆ ಬಂದೆ, ನಾನು ಸೀರೆನ ಮುಟ್ಟಕ್ಕೂ ಹೋಗಲಿಲ್ಲ. ಸೊ ಈ ಸೀರೆಗೆ ಮೇಕೋವರ್ನ ನಾನೇ ಮಾಡಿದ್ದೀನಿ. ಇದು ಕಾಂಟ್ರಾಸ್ಟಲ್ಲಿ ಬ್ಲೂ ಕಲರ್ ಇದೆ ಅಲ್ವಾ, ಹಾಗಾಗಿ ಬ್ಲೂ ಕಲರ್ನಲ್ಲಿ ಸಿಂಪಲ್ಲಾಗಿ ಒಂದು ಜಾಸ್ತಿ ಲೇಯರ್ಸ್ ಪರದೆ ಇರೋ ಥರ ಸಿಂಪಲ್ಲಾಗಿ ಒಂದು ಪೀಕಾಕ್ ಡಿಸೈನ್ನ ಮಾಡಿಬಿಟ್ಟು ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಬೀಡ್ಸನ್ನು ಯೂಸ್ ಮಾಡಿ ಸ್ಯಾರಿ ತುಂಬ ಗ್ರ್ಯಾಂಡ್ ಆಗಿದೆ ಅಲ್ವಾ. ಹಾಗಾಗಿ ಒಂಚೂರು ಈ ಕಡೆ ಪೂರ್ತಿ ಸಿಂಪಲ್ಲು ಅಲ್ಲ, ಪೂರ್ತಿ ಗ್ರ್ಯಾಂಡು ಅಲ್ಲ, ಆ ಥರ ಲುಕ್ ಬರೋ ಥರ ನಾನು ಕ್ರೋಶದಲ್ಲಿ ಇದಕ್ಕೆ ಕುಚ್ಚು ಹಾಕಿಬಿಟ್ಟು ಡಿಸೈನ್ ಮಾಡಿರುವಂಥದ್ದು. ಇವಾಗಿನ ದಿನಗಳಲ್ಲಿ ಒಂದು KSIC ಸೀರೆನ ನಾವು ಪರ್ಚೇಸ್ ಮಾಡಬೇಕಂದ್ರೆ ಚಿನ್ನನ ತೊಗೊಳಕ್ಕೆ ನಾವು ಎಷ್ಟು ಸ್ಟ್ರಗಲ್ ಮಾಡ್ತೀವಿ ಅಷ್ಟೇ ಸ್ಟ್ರಗಲ್ ಮಾಡಬೇಕಾಗಿದೆ. ಮೋರ್ ಓವರ್ ಚಿನ್ನ ನಿಮಗೆ ಒಂದು ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿಯಲ್ಲಿ ಸಿಗುತ್ತೆ, ಬಟ್ ಈ ಸೀರೆಗಳು ಸಿಗಲ್ಲ, ಅಷ್ಟೇ ಡಿಫ್ರೆನ್ಸು. ಇದು ಬಂದು ಈ ಸೀರೆಯ ಕೋಡು, ಇದನ್ನು ನೀವು ನೋಟ್ ಮಾಡ್ಕೋಬಹುದು. ಈ ಸೀರೆನ ಕೋಡ್ನ ನೋಟ್ ಮಾಡ್ಕೊಂಡು ಹೋಗಿ ನೀವು ಅವ್ರ ಹತ್ರ ಕೇಳಿದ್ರೆ ಸ್ಟಾಕ್ ಅವೈಲೇಬಿಲಿಟಿ ಅವರು ನಿಮಗೆ ಹೇಳ್ತಾರೆ. ಸೊ ಈ ಸೀರೆ ನಿಮಗೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.